ಸಂಪೂರ್ಣ ಒಳ ಮೀಸಲಾತಿ ಗೊಂದಲ. ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳಿಂದ ಮಾದಿಗರಿಗೆ ಮೋಸ. ಮಾದಿಗರೊಂದಿಗೆ ಚೆಲ್ಲಾಟ ಆಡುವುದನ್ನು ಬಿಡಿ, ನರಸಪ್ಪ ಮಾದಿಗ ಗುಡುಗು. ಏಪ್ರಿಲ್ 24ರಂದು ನಡೆದ ಸಚಿವ ಸಂಪುಟ ತೀರ್ಮಾನವು ಮಾದಿಗ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿ ಅನ್ಯಾಯ ಮಾಡಿದ್ದು, ರೋಸ್ಟರ್ ಬಿಂದುವಿನಲ್ಲಿ ದೊಡ್ಡ ಮಟ್ಟದ ಮೋಸವಾಗಿದೆ ಎಂದು ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷ ನರಸಪ್ಪ ಮಾದಿಗ ಆರೋಪಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಸಮಿತಿ, ಚಿತ್ರದುರ್ಗ ಜಿಲ್ಲಾ ಸಮಿತಿ ಹಾಗೂ ಚಳ್ಳಕೆರೆ ತಾಲೂಕು ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ 101 ಜಾತಿಗಳಿಗೆ ಕಳೆದ 35 ವರ್ಷಗಳಿಂದ ಸಾಮಾಜಿಕ, ಆರ್ಥಿಕ, ಶಿಕ್ಷಣ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ನ್ಯಾಯಯುತವಾದ ಅವಕಾಶಗಳು ದೊರಕಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸಾಗಿತ್ತು. ಆದರೆ ಪ್ರಸ್ತುತ ಸರ್ಕಾರಗಳು ಆ ದಾರಿಯಲ್ಲಿ ಸಾಗದೆ ಮಾದಿಗ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಒಳ ಮೀಸಲಾತಿ ಪ್ರಶ್ನೆಯಲ್ಲಿ ಸರ್ಕಾರದ ಸ್ಪಷ್ಟ ನಿಲುವು ಕೈಗೊಳ್ಳಬೇಕು ಎಂದು ಹಾಗೂ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸಬೇಕು ಎಂದು ಅವರು ಆಗ್ರಹಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ, ತಾಲೂಕು ಅಧ್ಯಕ್ಷ ವಟ್ಟಪ್ಪನಹಳ್ಳಿ ಕಾಂತರಾಜ್, ಹನುಮಂತಪ್ಪ, ಬಂಡೇರಂಗಪ್ಪ, ಗುರುಮೂರ್ತಿ, ತಿಪ್ಪೇರುದ್ರಪ್ಪ, ನಾಗರಾಜ್, ರುದ್ರಮುನಿ, ಮೂರ್ತಿ, ನಲ್ಗೆತ್ನಟ್ಟಿ ನಾಗರಾಜ್, ಮಲ್ಲೇಶ್, ಬಸವರಾಜ್, ವೀರಣ್ಣ ಸೇರಿದಂತೆ ಅನೇಕ ಮುಖಂಡರು ಇದ್ದರು. ಹುಬ್ಳಿಗೆ ಸಮಾವೇಶ ಮಾಡುವಂತ ದಾರಿಯಲ್ಲಿ 8ರಿಂದ 10 ಜನ ಸತ್ತೋದ್ರು ನಮ್ಮ ಸಮುದಾಯ ಬಂಧುಗಳು. ಆದರೂ ಇವು ಸಾವು ನೋವಿನ ಹೋರಾಟದ ಬಂದೆ ನಮ್ಮನ್ನ ಮತ್ತೊಂದು ಸಲ ಕಡೆಗಣಿಸಿದಿರ, ಮತ್ತೊಂದು ಸಲ ಸಾಯೋದಕ್ಕೆ ಮಾದಿಗರು ಈ ರಾಜ್ಯದಲ್ಲಿ ಬೆಳಿಬಾರ್ದು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾದಿಗರನ್ನು ತುಳಿಯುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಚಳ್ಳಕೆರೆ ತಾಲೂಕಿನಲ್ಲಿರುವಂತಹ ನನ್ನ ಸಮುದಾಯದ ಬಂಧುಗಳೇ, ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ನಾವು ಸುದೀರ್ಘ 35 ವರ್ಷಗಳು ಹೋರಾಟ ಮಾಡಿದ್ವಿ. ಇದೇ ತಾಲೂಕಿನಲ್ಲಿ ಸಾವಿರಾರು ನನ್ನ ಸಮುದಾಯದ ಬಂಧುಗಳು ಹೋರಾಟ ಮಾಡಿದ್ರು, ಬೀದಿಗಿಳಿದು ಹೋರಾಟ ಮಾಡಿದ್ರು. ಇವತ್ತು ಪ್ರತಿಫಲ ಸಿಗಲಿಲ್ಲ. ಇವತ್ತು ರೋಸ್ಟ್ ಬಿಂದುವಿನಲ್ಲಿ ಕೂಡ ತೆಗೆದಾಕಿದ್ರಿ. ಇವತ್ತು ಕಾಟಾಚಾರಕ್ಕಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಇವತ್ತು ಡಿ ಗ್ರೂಪ್ ಅಥವಾ ಕಸ ಬಳಿಯೋದು ಇನ್ನೊಂದು ಆ ಒಂದು ಉದ್ಯೋಗಗಳಿಗೆ ಸೀಮಿತ ಮಾಡಿದಿರಿ. ಇದು ನಾವು ಒಪ್ಪುವುದಿಲ್ಲ. ಇವತ್ತು ತಿರಸ್ಕಾರ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಳ ಮೀಸಲಾತಿಯಲ್ಲಿ ಸರಿಪಡಿಸಲೇಬೇಕು. ಇಲ್ಲೇ ಇದ್ರೆ ನಾವು ಸುಮ್ಮನಿದ್ದರೆ ಸುರಿಯ ತಪ್ಪದು, ದಂಗೆ ಇದ್ರೆ ಜಯ ನಮ್ಮದು. ಮಾದಿಗರು ಎಚ್ಚೆತ್ತುಕೊಳ್ತಾ ಇದ್ದೀವಿ. ಮಾದಿಗರು ಈಗಾಗಲೇ ಬಹಳ ಅಸಮಾಧಾನದಲ್ಲಿದ್ದೀವಿ. ಇವತ್ತು ಒಳ ಮೀಸಲಾತಿ ಕೊಟ್ಟಿದ್ದಾದ್ರೆ ಇಡೀ ವಿಜಯೋತ್ಸವ ಮಾಡ್ತಾ ಇದ್ದೀವಿ. ವಿಜಯೋತ್ಸವ ಮಾಡಕ್ಕೆ ನಮ್ಮ ಮನಸ್ಸಿಲ್ಲ, ಹಂಚು ತಿನ್ನುವಂತ ಮನಸ್ಸಿಲ್ಲ. ಕೆಲವು ತಮ್ಮ ರಾಜಕೀಯ ಇಚ್ಛಾಶಕ್ತಿಯಲ್ಲಿರುವಂತಹ ಕೆಲವರು ಮಾತ್ರ, ಕಾಂಗ್ರೆಸ್ ಇರುವಂತಹ ಕೆಲವು ಮಾದಿಗರು ಮಾತ್ರ ಮಾಡ್ತಾ ಇದ್ದಾರೆ. ಈ ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ. ಇದು ಮಾದಿಗ ಸಮುದಾಯ, ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಬಿಜೆಪಿ, ಕಾಂಗ್ರೆಸ್, JDS ಅಲ್ಲ, ಇದು ಸಮುದಾಯದ ಪರವಾಗಿ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಒಳ ಮೀಸಲಾತಿ ಕರೆಕ್ಟ್ ಆಗಿ ಜಾರಿ ಮಾಡಿದ್ರೆ ನಾವು ಇವತ್ತು ಸ್ವಾಗತ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿ ಅವರಿಗೆ. ಇವತ್ತು ಕರೆಕ್ಟ್ ಆಗಿ ನಿರ್ಣಯಗಳು ತೆಗೆದುಕೊಳ್ಳಿಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಬಲಿಷ್ಠ ಸಚಿವರುಗಳ ಮಾತು ಕೇಳಿ, ಒಂದು ಕಡೆ HC ಮಾದೇವನವ್ರ ಮಾತು ಕೇಳಿ, ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವ್ರ ಮಾತು ಕೇಳಿ, ಇನ್ನೊಬ್ಬ ಹೋಮ್ ಮಿನಿಸ್ಟರ್ G ಪರಮೇಶ್ವರ್ ಅವ್ರ ಮಾತು ಕೇಳಿ, ಇನ್ನೊಬ್ಬ ಒಟ್ರು ಸಮುದಾಯಕ್ಕೆ ಸೇರಿರುವಂತಹ ಶಿವರಾಜ್ ತಂಗಡಿ ಅವರ ಮಾತು ಕೇಳಿ ಇವತ್ತು ಸಮುದಾಯನ, ಮಾದಿಗ ಸಮುದಾಯನ ಬಲಿಕೊಟ್ಟಿರುವಂತಹ ನಾಚಿಗೇಡ್ ಸರ್ಕಾರ ಅಂತೇಳಿ ನಾವು ಇವತ್ತು ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ. ಹಾಗೆ ನಮ್ಮ ಸಚಿವರುಗಳಾದಂತಹ KH ಮುನಿಯಪ್ಪನವರು ಆಗಿರ್ಬೋದು, ಆರ್ವಿ ತಿಮ್ಮಾಪುರವರು ಆಗಿರ್ಬೋದು, ಅವರು ಕೂಡ ಒಂದು ಗಟ್ಟಿ ಮನಸ್ಸು ಮಾಡಿ ಸಮುದಾಯ ಪರವಾಗಿ ನಿಲ್ಲಲಿಲ್ಲ ಅನ್ನೋದು ನೋವಿದೆ ನಮಗೆ. ಹಾಗಾಗಿ ಈ 5 ಜನಗಳು ಕೂಡ ಇವರ ನೈತಿಕತೆ ಇಲ್ಲ. ಯಾವುದೇ ರಾಜ್ಯಕ್ಕೆ ಬಂದರೂ, ಯಾವುದೇ ತಾಲೂಕು ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಮಾದಿಗ ದಂಡೋರ ಕಪ್ಪು ಬಾಟು ಮೂಲಕ ಮತ್ತು ನಿಮ್ಮ ಕಾರಿಗೆ ಅಡ್ಡಿಪಡಿಸ್ತೀವಿ. ನಿಮ್ಮ ಜಿಲ್ಲೆಗೆ ಬಂದರೂ ಯಾವುದೇ ಮುಖ್ಯಮಂತ್ರಿ ಬರಲಿ, ಯಾರೇ ಬಂದರೂ ಕೂಡ ರೋಡಲ್ಲಿ ಓಡಾಡಕ್ಕೂ ಬಿಡುವುದಿಲ್ಲ ಅಂತೇಳಿ ಇವತ್ತು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷನಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಚಳ್ಳಕೆರೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನನ್ನ ಸಮುದಾಯಕ್ಕೆ ಸಂದೇಶ ಕೊಡಲಿಕ್ಕೆ ನಾನು ಇವತ್ತು ಜಿಡಿನೇ ಚಳ್ಳಕೆರೆ ತಾಲೂಕಿಗೆ ಬಂದಿದ್ದೀನಿ. ಬಂಧುಗಳೇ, ದಯವಿಟ್ಟು ನಾವು ಇನ್ನು ಮುಂದೆ ಸುಮ್ಮನೆ ಕೊಡೋದು ಬೇಡ. ಉದ್ಯೋಗ ರಾಜಕೀಯ ರಂಗದಲ್ಲಿ ಅನ್ಯಾಯ ಆಗ್ತದೆ. ಈಗಾಗಲೇ ಸ್ವಾತಂತ್ರ್ಯ ಬಂದು 70-78 ವರ್ಷ ಆದರೂ ಕೂಡ ನಮಗೆ ಸಮಾನತೆ ಸಿಗ್ತೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ವಿಷಯ ಏನಂತಂದ್ರೆ, ಕಟ್ಟ ಕಡೆಗೆ ಒಂದು ಸಮುದಾಯಕ್ಕೆ ಕೂಡ ನ್ಯಾಯ ಸಿಗ್ಬೇಕಂತೇಳಿ ಒಳ ಮೀಸಲಾತಿ ಜಾರಿ ಆಗಬೇಕು. ಒಳ ಮೀಸಲಾತಿ ಅಂದ್ರೆ ಏನು? ಇಂಟರ್ನಲ್ ರಿಸರ್ವೇಶನ್. ಮೀಸಲಾತಿಯಲ್ಲಿ ಮೀಸಲಾತಿ 101 ಜಾತಿಯಲ್ಲಿ ಸೇರಿಸಿರುವಂತಹ ಕಚ್ಚಾ ಬೆಲ್ಸು. ಇವರು ಯಾರು ಕೂಡ ಅಸ್ಪೃಶ್ಯರಲ್ಲ. ಅಸ್ಪೃಶ್ಯರು ಒಲೆ ಮಾದಿಗರು ಮತ್ತು ಅತಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಇರುವಂತಹ ಅಲೆಮಾರಿ ಸಮುದಾಯಗಳು ಮಾತ್ರ. ಅಂತವರಿಗೆ ನ್ಯಾಯ ಕೊಡದೆ ಇವತ್ತು ಹೇಳ್ರಿ ಬಲಿಷ್ಠ ಸಚಿವರುಗಳ ಮಾತು ಕೇಳಿ ಇಡೀ ಸಮುದಾಯನ ಬಲಿ ಕೊಟ್ಟರಲ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ನೀವು ಹೆಂಗ್ರಿ ಆಯುಧ ನಾಯಕ ಆಗ್ತೀರಾ? ನೀವು ಹೆಂಗ್ರಿ ನೀವು ಈ ಸಮುದಾಯದ ಹಿಂದೆ ಏನು ಹೇಳ್ತಾ ಇದ್ದೀರಾ, ದೇವರಾಜ
ನಾನೇ ಅಂತ ಹೇಳ್ತಿದ್ದೆ, ನಿಮ್ಮ ದೇವರಾಜ ಅರಸ ಅಂತ ಆಗಿನ ಕಾಲದಲ್ಲಿ ದೇವರಾಜ ಅರಸ ಅವರೇ SC ಪಟ್ಟಿಯಲ್ಲಿ 101 ಜಾತಿ ಸೇರಿಸಿ ಆಗಿನ ಕಾಲದಲ್ಲಿ ಅವರು ಮೋಸ ಮಾಡಿದ್ರು. ಈಗಿನ ಕಾಲದಲ್ಲಿ ನೀವು ಮೋಸ ಮಾಡ್ತಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಇದು ನಾವು ಕಡಾಖಂಡಿತವಾಗಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಸಮುದಾಯದ ಎಲ್ಲರೂ ಕೂಡ ಪಕ್ಷಾತೀತವಾಗಿರುವಂತಹ ನನ್ನ ಮಾದಿಗ ಬಂಧುಗಳು ಬಹಳ ನೋವಿನಿಂದಿದ್ದಾರೆ. ಇವತ್ತು ಒಳ ಮೀಸಲಾತಿಯಲ್ಲಿ ತುಂಬಾ ಅನ್ಯಾಯ ಆಗಿದೆ, ಮಹಾ ಮೋಸ ಆಗಿದೆ, ಮಹಾ ದ್ರೋಹ ಬೈದಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕ ಏನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳೇನಿದ್ದಾವೆ ಅಲೆಮಾರಿ ಮತ್ತು ಸಮುದಾಯಗಳಿಗೆ ಮರಣ ಶಾಸನ ಬರ್ತಿದ್ರಿ. ನೀವೆಲ್ಲ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ ಬರ್ತಿದ್ರಿ. 35 ವರ್ಷಗಳ ಹೋರಾಟದ ಪ್ರತಿಫಲ ಮಣ್ಣು ಪಾಲು ಮಾಡಿದ್ದಾರೆ. ಹಾಗಾಗಿ ಮುಂದೆ ಬರುವಂತಹ 22 ಚುನಾವಣೆಯಲ್ಲಿ ಮಾದಿಗರು ದಕ್ಕಪಡ ಕಲಿಸಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳಿರೋದ್ರಿಂದ ನಾವು ಏನಂತ ತೋರಿಸ್ಕೊಳ್ಬೇಕಾಗ್ತದೆ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ನನ್ನ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ ಇವತ್ತು ನಾನು ಚಳ್ಳಕೆರೆ ತಾಲೂಕು ಬಂದಿದ್ದೀನಿ, ಚಿತ್ರದುರ್ಗ ಹೋಗ್ತಾ ಇದ್ದೀನಿ, ಹಂತವಾಗಿ ದಾವಣಗೆರೆ ಹೋಗ್ತಾ ಇದ್ದೀನಿ, ಇಡೀ ರಾಜ್ಯದ ತುಂಬ ಪ್ರವಾಸವನ್ನು ಕೈಗೊಂಡಿದ್ದೀನಿ. ಹಾಗಾಗಿ ನನ್ನ ಸಮುದಾಯದ ಬಂಧುಗಳು ವಿನಂತಿ ಮಾಡ್ತೇನೆ, ದಯವಿಟ್ಟು ಈ ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟದಲ್ಲಿ ಭಾಗವಹಿಸಬೇಕಂತ ಹೇಳಿ ಕರೆ ಕೊಡ್ತಾ ಇದ್ದೀನಿ. ನಮಸ್ಕಾರ.